ವೆಲ್ಕಮ್ ಟು ಮೈ ಚಾನೆಲ್. ಭಾಗ್ಯಲಕ್ಷ್ಮಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಇಲ್ಲಿ ಕುಸುಮ ಹಾಗೂ ಆದಿ ಮಾತಾಡ್ತಿರ್ತಾರೆ. ಫ್ರೆಂಡು ಯಾಕಿತರ ಮಾಡ್ತಿದ್ಯಾ ನೀನು ಅಂತ ಕುಸುಮ ಹೇಳ್ತಿದ್ರೆ, ಹೀಗೆಲ್ಲ ಅಂದ್ರೆ ಏನು ಗೆಳ್ತಿ ಅಂತ ಆದಿ ಪ್ರಶ್ನೆ ಮಾಡ್ತಾರೆ. ನೋಡು ಫ್ರೆಂಡು, ಈಗಾಗ್ಲೇ ನಾನು ಒಂದ್ಸಲ ಮಾತಾಡಿದೀನಿ. ನಿನ್ನ ಮತ್ತೆ ಭಾಗ್ಯ ನಡುವೆ ಏನ್ ನಡೀತಾ ಇದೆ ಅಂತ ನಾನು ಕೇಳ್ತಾ ಇದ್ದೀನಿ ಅಂತ ಕುಸುಮ ಹೇಳ್ತಾರೆ. ಏನು ನಡೀತಾ ಇಲ್ಲ ಗೆಳ್ತಿ ಅಂತ ಆದಿ ಹೇಳ್ತಾರೆ. ಏನು ನಡೀತಿಲ್ಲ ಅಂತ ಹೇಳಿದ್ಮೇಲೆ ಯಾಕೆ ಭಾಗ್ಯನ್ ಜೊತೆ ಆ ರೀತಿ ನಡ್ಕೋತಾ ಇದೀಯಾ? ನಿಜ ಹೇಳು ಫ್ರೆಂಡು, ನಿಂಗು ಮತ್ತೆ ಅವಳಿಗೂ ಏನಾದ್ರೂ ಜಗಳ ನಡೆದಿದ್ಯಾ ಅಂತ ಕುಸುಮ ಹೇಳ್ತಾರೆ. ಇಲ್ಲ ಗೆಳ್ತಿ, ನಾವು ನಾರ್ಮಲ್ ಆಗೇ ಇದೀವಿ ಅಂತ ಆದಿ ಹೇಳ್ತಾರೆ. ಸುಳ್ಳು ಹೇಳ್ಬೇಡ ಫ್ರೆಂಡು, ನಾನು ಇದನ್ನೆಲ್ಲ ನಂಬಲ್ಲ. ನೀನು ಅವಳನ್ನ ಹೇಗ್ ಮಾತಾಡಿಸ್ತೀಯಾ? ಅವಳು ನಿನ್ನನ್ನ ಹೇಗ್ ಮಾತಾಡಿಸ್ತಾಳೆ ಅಂತ ನನಗೆ ಗೊತ್ತಿಲ್ವಾ? ಎಲ್ಲ ನಂಗೆ ಚೆನ್ನಾಗಿ ಗೊತ್ತಿದೆ ಫ್ರೆಂಡು. ನೀನು ಅವಳ ಜೊತೆ ಆರಾಮಾಗಿ ಮಾತಾಡ್ಸ್ಬೇಕಾದ್ರೆ, ಖುಷಿಯಾಗಿ ಮಾತಾಡ್ಸ್ಬೇಕಾದ್ರೆ ಅವಳು ಕೂಡ ಖುಷಿಯಾಗಿ ನಗ್ದಾಗ್ತಾ ಇರ್ತಾಳೆ. ಆದ್ರೆ ನೀನು ಇವಾಗ ಅವಳ ಜೊತೆ ಆ ರೀತಿ ಇಲ್ಲ. ಅವಳ ಜೊತೆ ಸರಿಯಾಗಿ ಸ್ಪಂದಿಸ್ತಿಲ್ಲ. ನೀನು ಅವಳ ಜೊತೆ ಸಿಟ್ಟಲ್ಲಿ ಮಾತಾಡ್ತೀಯಾ. ಅದಕ್ಕೆ ಅವಳು ಎಷ್ಟು ನೊಂದ್ಕೊಂಡಿದ್ದಾಳೆ, ಎಷ್ಟು ಬೇಜಾರಾಗಿದ್ದಾಳೆ ಅಂತ ನಿನ್ ಗೊತ್ತಾ ಫ್ರೆಂಡು ಅಂತ ಕುಸುಮ ಬೇಜಾರಲ್ಲಿ ಮಾತಾಡ್ತಿದ್ರೆ, ಆದಿಗಂತೂ ಕುಸುಮನ್ ಮಾತ್ ಕೇಳಿ ತುಂಬಾ ಬೇಜಾರಾಗ್ಬಿಡುತ್ತೆ. ದಿನ ಬೆಳಗಾದ್ರೆ ಸಾಕು, ಮಕ್ಳ ಚಿಂತೆ, ಅತ್ತೆ ಚಿಂತೆ, ಅವನ್ ಚಿಂತೆ, ಎಲ್ಲಾ ಚಿಂತೆನೂ ಅವಳ ತಲೆ ಮೇಲೆನೆ. ಮಾನಸಿಕವಾಗಿ ನಾನು ಮತ್ತೆ ಅವರು ಅವಳ ಜೊತೆ ಇದೀವಿ. ಅವಳು ಸಂಪೂರ್ಣವಾಗಿ ಕೂಗ್ದಾಗ ನೀನು ತಲೆ ಕೆಡ್ಸ್ಕೋಬೇಡ, ಮನೇಲಿರು, ನಾನು ಎಲ್ಲ ನೋಡ್ಕೋತೀನಿ ಅಂತ ಹೇಳೋದಿಕ್ಕೆ ಅವಳ ಜೊತೆ ಅವಳ ಸಂಗಾತಿ ಇಲ್ಲ ಫ್ರೆಂಡ್. ಪ್ರತಿಯೊಂದು ನೋವು ಪ್ರತಿಯೊಂದ್ ಜಾಬ್ ಹೊರ್ತಾ ಇದ್ದಾಳೆ. ಅಂತದ್ರಲ್ಲಿ ನೀನು ಈ ತರ ಮಾಡ್ತಿದ್ಯಲ್ಲ, ಇದು ಸರಿನಾ ಫ್ರೆಂಡ್ ಅಂತ ಕುಸುಮ ಹೇಳ್ತಾರೆ. ಗೆಳ್ತಿ, ಭಾಗ್ಯನ್ ಜೊತೆ ಆ ರೀತಿ ನಾನ್ ನಡ್ಕೊಳಕ್ಕೆ ಒಂದು ಕಾರಣ ಇದೆ ಅಂತ ಆದಿ ಹೇಳ್ತಾರೆ. ಅಣ್ಣನ ಏನದು ಕಾರಣ ಅಂತ ಕುಸುಮ ಕೇಳ್ತಾರೆ. ಗೆಳ್ತಿ, ನಾವ್ ಅನ್ಕೊಂಡಾಗೆ ಹೊರ್ಗಡೆ ಇರೋ ಜನ ನೋಡ್ತಾ ಇಲ್ಲ, ಹೊರ್ಗಡೆ ಬೇರೆ ಕಥೆನೆ ನಡೀತಾ ಇದೆ ಅಂತ ಆದಿ ಹೇಳ್ತಾರೆ. ಏನು ಬೇರೆ ಕಥೆನಾ? ಏನ್ ಕತೆ ಫ್ರೆಂಡ್ ಅದು ಅಂತ ಕುಸುಮ ಕೇಳ್ತಾರೆ. ಹಾಗೆ ಇಲ್ಲಿ ಟ್ರಸ್ಟ್ ಅಲ್ಲಿ ಆದಿ ಹಾಗೂ ಭಾಗ್ಯ ಬಗ್ಗೆ ಏನೆಲ್ಲ ಗಾಸಿಪ್ ಮಾತಾಡ್ಕೋತಿದ್ರು ಪ್ರತಿಯೊಂದರು ಇಲ್ಲಿ ಆದಿ ಕುಸುಮಂಗೆ ಹೇಳ್ತಾ ಇದೆ. ಕುಸುಮ ಅಂತೂ ಶಾಕ್ ಆಗ್ತಾರೆ. ಏನ್ ಹೇಳ್ತಿದ್ಯಾ ಫ್ರೆಂಡು ನೀನು ಅಂತ ಕುಸುಮ ಹೇಳ್ತಾರೆ. ಹಾಗೆ ಹೇಳ್ತಿ, ನಾನು ನಿಜನೇ ಹೇಳ್ತಾ ಇದೀನಿ. ಅದಕ್ಕೋಸ್ಕರನೇ ಭಾಗ್ಯ ಅವನಿಂದ ದೂರ ಇರೋದಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತ ಆದಿ ಹೇಳ್ತಾರೆ. ಛೇ ನೋಡು ಫ್ರೆಂಡು, ಭಾಗ್ಯ ಏನು ಅನ್ನೋದು ನಿನ್ಗೂ ಗೊತ್ತಿಲ್ಲ, ಅವ್ರೆಲ್ಲಾರ್ಗೂ ಗೊತ್ತಿಲ್ಲ ಫ್ರೆಂಡು. ನನ್ ಭಾಗ್ಯ ಬೆಂಕಿ ಇದ್ದಂಗೆ. ಅವಳ ಬಗ್ಗೆ ಈ ರೀತಿ ಹುಚ್ಚುಚ್ಚಾಗಿ ಮಾತಾಡಿದ್ರೆ ಅವರೆಲ್ಲ ಸುಟ್ಟೋಗ್ತಾರೆ. ಇವಳಿಗೇನು ಆಗಲ್ಲ, ಇವಳು ಖಂಡಿತವಾಗ್ಲೂ ಸುಡೋದಿಲ್ಲ. ಅಲ್ಲ ಫ್ರೆಂಡು, ಅವರೆಲ್ಲ ಮಾತಾಡ್ಕೋತಾರೆ ಅಂತ ಹೇಳಿ ನೀನು ದೂರ ಉಳಿದು ಬಿಟ್ರೆ ಅವರೆಲ್ಲ ಮಾತಾಡ್ಕೊಳ್ಳೋದು ಇನ್ನೂ ಹೆಚ್ಚಾಗಲ್ವಾ? ಪಾಪ ಅವಳ ಮಗಳು ಮನೆ ಬಿಟ್ಟು ಹೊಟ್ಟೋದ್ಲು ಅಂತ ಹೇಳಿ ಮತ್ತೆ ಅವಳು ತುಂಬಾ ನೋವಲ್ಲಿದ್ದಾಳೆ. ಇವಾಗ ನೋಡಿದ್ರೆ ನೀನು ಅವಳನ್ನ ದೂರ ಮಾಡ್ತಿದ್ಯಾ. ಎಲ್ಲಾನು ಅವಳೊಬ್ಳೆ ಹೇಗ್ ಸಹಿಸ್ಕೋತಾಳೆ ಹೇಳು? ಪ್ರತಿಯೊಂದು ಅವಳೊಬ್ಳೆ ಅನ್ಭವಿಸ್ತಿದ್ದಾಳೆ ಅಂತ ಹೇಳಿ ಕುಸುಮ ಕಣ್ಣೀರಾಗ್ತಾರೆ. ಆಗಲ್ಲ ಗೆಳ್ತಿ, ಕಾರಣ ಇದ್ದಿದ್ದಕ್ಕಲ್ವಾ ಈ ತರ ಎಲ್ಲ ಮಾಡ್ತಾ ಇರೋದು. ಇಲ್ಲಾಂದ್ರೆ ನಾನು ಏನಕ್ ಮಾಡ್ತಾ ಇದ್ದೆ ನೀವೇ ಹೇಳಿ ಅಂತ ಆದಿ ಹೇಳ್ತಾರೆ. ನೀನು ಈ ತರ ಮಾಡಿದ ತಕ್ಷಣ ಎಲ್ಲ ಸರಿ ಹೋಯ್ತಾ? ಇಲ್ಲ ತಾನೆ, ಇನ್ನೂ ಸಮಸ್ಯೆ ಜಾಸ್ತಿ ಆಗ್ತದೆ ಫ್ರೆಂಡು. ಪಾಪ ಅವಳಿಗೆ ಇದನ್ನ ಯಾರಿಗೂ ಹೇಳಕ್ಕಾಗದೆ ಅವಳೊಬ್ಳೆ ಒದ್ದಾಡ್ತಿದ್ದಾಳೆ. ನೀನು ಅವಳ ಜೊತೆ ಮಾತಾಡ್ತಿಲ್ಲ. ಅವಳಿಗೆ ಬೇಜಾರಾಗಿದೆ ಅನ್ನೋ ವಿಷಯನ ಅವಳ ಬಾಯಿಂದ ತೆಗೆಸ್ಬೇಕು ಅಂತ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ನಿಂಗ್ ಗೊತ್ತಾ? ಅವಳ ನೋವನ್ನ ಒಬ್ರ ಹತ್ರನೂ ಹೇಳ್ಕೊಳ್ಳಲ್ಲ. ಅವಳನ್ನ ಅರ್ಥ ಮಾಡ್ಕೊಳಕ್ಕೆ ಅವಳ ಜೊತೆ ನಿಲ್ಲದಿಗೆ ಯಾರಿದ್ದಾರೆ ಹೇಳು? ಅವಳ ಜೊತೆ ಒಬ್ರು ನಿಂತ್ಕೊಳಕ್ಕೆ ಅವಳಿಗೆ ಜೀವನದ ಸಂಗಾತಿನೇ ಇಲ್ಲ. ಅವಳು ನೋಡಿದ್ರೆ ಪಾಪ ಅನ್ಸುತ್ತೆ. ಎಲ್ರು ಅವಳನ್ನ ದೂರ ತಳ್ಳವ್ರೆ ಆದ್ರು. ನೋಡು ಫ್ರೆಂಡು, ನೀನು ಈ ರೀತಿ ಮಾಡ್ಬೇಡ, ನೀನು ಅವಳಿಂದ ದೂರ ಹೋಗ್ಬೇಡ ಅಂತ ಕುಸುಮ ಕಣ್ಣೀರಾಗ್ತಾ ಅಲ್ಲಿಂದ ಹೊರಟೋಗ್ತಾರೆ. ಆದಿ ಬೇಜಾರಾಗ್ತಾರೆ. ಖಂಡಿತವಾಗ್ಲೂ ಇಲ್ಲ ಗೆಳ್ತಿ, ನಾನು ಈ ವಿಷಯನ ಬೇರೆ ತರಾನೇ ಅರ್ಥ ಮಾಡ್ಕೊಂಡೆ. ನೀವು ಹೇಳ್ತಿರೋ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಯೋಚನೆ ಮಾಡ್ಲಿಲ್ಲ. ಡೋಂಟ್ ವರಿ ಗೆಳ್ತಿ, ಭಾಗ್ಯಂಗೆ ಆದಷ್ಟು ಬೇಗ ಅವ್ರ ಲೈಫ್ ಪಾರ್ಟ್ನರ್ ಸಿಗ್ತಾರೆ ಅಂತ ಆದಿ ಹೇಳ್ತಾರೆ. ಆ ಕಡೆ ತನ್ವಿ ಶ್ರೇಷ್ಠ ಮನೆ ಹತ್ರ ಹೋಗ್ತಿರ್ತಾರೆ. ಅಜ್ಜಿ ಯಾವಾಗ್ಲೂ ಹೇಳೋರು, ಕೈಯಲ್ಲಿ ಸ್ವಲ್ಪ ಕಾಸಿಟ್ಕೋ ಬೇಕಾಗುತ್ತೆ ಅಂತ. ನಾನೇ ಸುಮ್ನೆ ಎಲ್ಲ ಖರ್ಚು ಮಾಡ್ಬಿಟ್ಟೆ. ನಾನು ಅಟ್ಲೀಸ್ಟ್ ಪಪ್ಪನ ಹತ್ರ ಕೇಳ್ಬೋದಾಗಿತ್ತು, ಆದ್ರೆ ಅವರು ಕಾಲ್ಗೆ ಸಿಗ್ತಿಲ್ಲ. ನಡೆದು ಸಾಕಾಗಿದೆ, ಮನೆಗೆ ಹೋಗಿ ಮಲ್ಕೊಂಡ್ರೆ ಸಾಕಾಗಿದೆ ಅಂತ ಹೇಳಿ ಬಾಗ್ಲು ತೆಗಿತಾರೆ. ಓ ಗಾಡ್, ಮನೆ ಕೀ ಬೇರೆ ಇಲ್ಲ ನನ್ನ ಹತ್ರ. ಆಂಟಿಗೆ ಕಾಲ್ ಮಾಡೋಣ ಅಂತ ಹೇಳಿ ಕಾಲ್ ಮಾಡ್ತಾರೆ ತನ್ವಿ. ಶ್ರೇಷ್ಠ ಕಾಲ್ ಪಿಕ್ ಮಾಡಲ್ಲ. ಯಾಕೆ ಈ ಆಂಟಿ ಈ ತರ ಮಾಡ್ತಿದ್ದಾರೆ ಅಂತ ಹೇಳಿ ತನ್ವಿ ಬೈಕೋತಾರೆ. ಹಾಗೆ ಶ್ರೇಷ್ಠ ಮೆಸೇಜ್ ಮಾಡ್ತಾರೆ, ನಾನಿನ್ನು ಮೀಟಿಂಗ್ ಅಲ್ಲೇ ಇದ್ದೀನಿ ಅಂತ. ಖಂಡಿತ ಸುಳ್ಳು ಅಂತ ಹೇಳಿ ಇಲ್ಲಿ ತನ್ವಿ ಆ ಮೆಸೇಜ್ ಓದ್ತಾ ಹೇಳ್ತಾರೆ. ಅದ್ರ ಬೇರೆ ಹೇಳ್ತಾ ಇದ್ರು, ಮನೆಗೆ ಯಾರೋ ಒಪ್ಪಿಸ್ಕೊಂಡಿದ್ದಾಳೆ ಅವಳು ಇವಳು ಅಂತ. ಅಂದ್ರೆ ಶ್ರೇಷ್ಠ ಆಂಟಿ ಇಷ್ಟು ದಿನ ನನ್ ಜೊತೆ ಇದ್ದಿದ್ದು ಫೇಕ್ ಆಗಿ. ಇಷ್ಟ ದಿನ ಪಾಪ ಇದ್ದಿದ್ದಕ್ಕೆ ಅವ್ರು ಚೆನ್ನಾಗಿ ನೋಡ್ಕೋತಾ ಇದ್ರು. ಇವಾಗ ಗೊತ್ತಾಗ್ತಿದೆ ಅವ್ರಿಗೆ ನನ್ ಮೇಲೆ ಕಾಳಜಿ ಪ್ರೀತಿ ಏನು ಇಲ್ಲ ಅಂತ. ನಂಗೆ ಇಲ್ಲಿರೋದಕ್ಕೆ ಇಷ್ಟ ಆಗ್ತಿಲ್ಲ, ನಾನು ಇಲ್ಲಿಂದ ಹೋಗ್ಬೇಕು ಅಷ್ಟೇ ಅಂತ ಹೇಳಿ ತನ್ವಿ ಯೋಚನೆ ಮಾಡ್ತಿರ್ತಾರೆ. ಆ ಕಡೆ ಭಾಗ್ಯ ಆಫೀಸ್ ಇಂದ ಮನೆಗೆ ಹೋಗ್ತಾರೆ. ಇಲ್ಲಿ ಸುನಂದ ಪೂಜೆ ಬಗ್ಗೆ ವಿಚಾರಿಸ್ತಿರ್ತಾರೆ. ಹಾಮ ಅವಳು ಹುಷಾರಾಗಿದ್ದಾಳಂತೆ, ಇನ್ನು ನಾವು ವಾರ್ಡ್ಗೆ ಶಿಫ್ಟ್ ಮಾಡ್ತಾರೆ ಭಾಗ್ಯ ಹೇಳ್ತಾರೆ. ಆಗ ಸುನಂದ ಖುಷಿ ಆಗ್ತಾರೆ. ಏನ್ ಗೊತ್ತಮ್ಮ, ಇದಕ್ಕಿಂತ ಇನ್ನೊಂದು ಖುಷಿಯಾಗಿರೋ ಹುಷಾರ ಇದೆ. ಏನು ಅಂತ ಹೇಳಿದ್ರೆ, ನನ್ ತನ್ವಿ ಬಂಗಾರಿ ಹಾಸ್ಪಿಟಲ್ಗೆ ಬಂದಿದ್ಲಂತೆ ಅಂತ ಭಾಗ್ಯ ಹೇಳ್ತಾರೆ. ನಾನು ಹೇಳದೆ ಮತ್ತೊಂದು, ತನ್ವಿ ಬಂದಿದಾಗ ನಾನು ಅಲ್ಲೇ ಇದ್ದೆ ಕಣೆ. ಅವಳ ಪೂಜಾ ಚಿಕ್ಕಿ ಮೇಲೆ ಎಷ್ಟು ಪ್ರೀತಿ ಗೊತ್ತಾ ಅಂತ ಸುನಂದ ಹೇಳ್ತಾರೆ. ಹೌದಮ್ಮ, ನನ್ಗೂ ಕೇಳಿ ತುಂಬಾ ಖುಷಿ ಆಯ್ತು. ಕಿಶನ್ ಜೊತೆ ಎಷ್ಟು ಕಾಳಜಿಯಿಂದ ಮಾತಾಡಲು ಗೊತ್ತಾ, ಅದ್ರಲ್ಲೇ ಗೊತ್ತಾಗುತ್ತೆ ಅವಳಿಗೆ ಚಿಕ್ಕಿ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಸುನಂದ ಹೇಳ್ತಾರೆ. ಬಂಗಾರಿ ಮೇಲೆ ತುಂಬಾನೇ ಪ್ರೀತಿ ಇದೆಯಮ್ಮ, ಅದಕ್ಕೆ ನೋಡಕ್ ಬಂದಿರ್ತಾಳೆ. ಅಷ್ಟಕ್ಕೂ ಕೋಪ ಇರೋದು ನನ್ ಮೇಲಮ್ಮ ಅಂತ ಭಾಗ್ಯ ಹೇಳ್ತಾರೆ. ನನ್ಗನ್ಸುತ್ತೆ ಭಾಗ್ಯ ಅವಳಿಗೆ ನಿನ್ ಮೇಲೂ ಕೋಪ ಕಡಿಮೆ ಆಗಿದೆ ಅಂತ. ಅಲ್ಲಿ ಬಂದು ಸ್ವಲ್ಪ ಹೊತ್ತಲ್ಲೇ ಅಮ್ಮ ಎಲ್ಲಿ ಅಂತ ನನ್ನ ಹತ್ರ ಕೇಳಿದ್ಲು. ಅವಳಗಂತೂ ನಿನ್ ಮೇಲೆ ಕೋಪ ಇದ್ದಿದ್ದು ನಿಜ ಭಾಗ್ಯ, ಆದ್ರೆ ಅವಳನ್ನ ನೋಡಿದ ಮೇಲೆ ಅನ್ಸ್ತಾ ಇದೆ ನಿನ್ ಮೇಲೆ ಅವಳಿಗೆ ಕೋಪ ಉಳಿದಿಲ್ಲ ಅಂತ. ಅವಳಿಗೆ ನಿನ್ ಜೊತೆ ಮಾತಾಡ್ಬೇಕು, ನಿನ್ ಜೊತೆ ಇರ್ಬೇಕು
ಇರ್ಬೇಕು ಅಂತ ಅನಿಸ್ತಿದ್ಯೇನೋ. ನೀನ್ ಯಾಕೆ ಭಾಗ್ಯ ಒಂದ್ಸರಿ ತನ್ವಿಗೆ ಕಾಲ್ ಮಾಡ್ಬಾರ್ದು ಅಂತ ಸುನಂದ ಹೇಳ್ತಾರೆ. ಅದು ಅಂತ ಭಾಗ್ಯ ಹೇಳಕ್ ಬರ್ತಾರೆ. ನೋಡು ಭಾಗ್ಯ, ನೀನು ಈ ತರ ನಿನ್ ಮಗನ ಬೇರೆಯವ್ರ ಮನೇಲಿ ಬಿಡೋದು ಸರಿ ಬರಲ್ಲ ಕಣೆ. ನೀನ್ ಹೀಗೆ ಮಾಡ್ತಿದ್ರೆ ನಿಮ್ಮಿಬ್ರು ಮಧ್ಯದಲ್ಲಿ ಒಂದು ದೊಡ್ಡ ಹೊಳೆನೆ ಆಡ್ಸ್ಬಿಡ್ತಾರೆ ಅಷ್ಟೇ ಇಷ್ಟ. ಇದು ನೀನು ಅವಳ ಜೊತೆ ಮಾತಾಡಿಲ್ಲ ಅದೇ ಕಷ್ಟ ಕಣೆ. ನಿನ್ ಹಠನ ಪಕ್ಕಕ್ಕೆ ಅವಳು ಹತ್ರ ಬರ್ತಿರ್ಬೇಕಾದ್ರೆ ನೀನ್ ಅವಳನ್ನ ದೂರ ಇಡೋದು ಸರಿ ಬರಲ್ಲ ಕಣೆ ಅಂತ ಸುನಂದ ಹೇಳ್ತಿರೆ. ಸರಿಯಮ್ಮ ಅಂತ ಹೇಳಿ ಭಾಗ್ಯ ಒಪ್ಕೋತಾರೆ. ಹಾಗೆ ಆ ಕಡೆ ತನ್ವಿ ಮನೆ ಆಚೆ ಕೂತ್ಕೊಂಡು ಯೋಚನೆ ಮಾಡ್ತಿರ್ತಾರೆ. ನನ್ನ ಅಮ್ಮನ ಹತ್ರ ಅಜ್ಜಿ ಹತ್ರ ಆತರ ರೂಢ್ ಆಗಿ ಬಿಹೇವ್ ಮಾಡ್ಬಾರ್ದಾಗಿತ್ತು. ಪಾಪ ಅಮ್ಮಗೆ ಇರಿಟೇಟ್ ಮಾಡ್ಬೇಡಿ ಅಂತ ಫೋನ್ ಅಲ್ಲಿ ಹೇಳ್ಬಿಟ್ಟೆ. ಇವಾಗ ಏನಾದ್ರು ನನ್ ಮತ್ತೆ ಅಲ್ಲಿಗೆ ಹೋದ್ರೆ ಸರಿ ಹೋಗಲ್ಲ, ಹಾಗಂತ ನಂಗೆ ಇಲ್ಲಿ ಇರೋದಕ್ಕೂ ಇಷ್ಟ ಇಲ್ಲ. ಇಷ್ಟು ಬೇಗ ಬಣ್ಣ ಬದಲಾಯಿಸ್ತಿದಾರೆ ಅಂದ್ರೆ ನಾಳೆ ಒಂದಿನ ನನ್ನ ಆಚೆ ಹಾಕಿದ್ರು ಹಾಕ್ಬೋದು. ನಾನು ಏನ್ ಮಾಡ್ಲಿ ಅಂತ ನಂಗೆ ಗೊತ್ತಾಗ್ತಿಲ್ಲ ಅಂತ ತನ್ವಿ ಹೇಳ್ತಾರೆ. ಹಾ ಸರಿ, ಸುನಂದಾಜಿ ನನ್ ಜೊತೆ ಚೆನ್ನಾಗ್ ಮಾತಾಡ್ತಾರೆ, ನಾನು ಅವ್ರಿಗೆ ಕಾಲ್ ಮಾಡ್ತೀನಿ ಅಂತ ಇಲ್ಲಿ ತನ್ವಿ ಹೇಳ್ತಾರೆ. ಆ ಕಡೆ ಗುಂಡಣ್ಣ ಬರ್ತಾರೆ. ಏನಮ್ಮ ನೀನು ಅಜ್ಜಿ ಮಾತಾಡೋದನ್ನ ಕೇಳಿಸ್ಕೊಂಡೆ, ಅಕ್ಕಂಗೆ ಕಾಲ್ ಮಾಡ್ತಿದ್ದೀರಾ, ಮಾತಾಡಿ ಮಾತಾಡಿ ನಾನು ಕೇಳಿಸ್ಕೊತೀನಿ ಅಂತ ಹೇಳಿ ಗುಂಡಣ್ಣ ಹೇಳ್ತಾರೆ. ಭಾಗ್ಯ ತನ್ವಿಗೆ ಕಾಲ್ ಮಾಡ್ತಾರೆ. ಅದೇ ಸಮಯಕ್ಕೆ ಇಲ್ಲಿ ಸುನಂದಾಗೆ ತನ್ವಿ ಫೋನ್ ಬರುತ್ತೆ. ನೋಡೆ ಭಾಗ್ಯ, ತನ್ವಿನೇ ಫೋನ್ ಮಾಡಿದ್ದಾಳೆ, ಅವಳ ಬಗ್ಗೆ ಮಾತಾಡ್ತಿದ್ವಿ, ಅವಳೇ ಫೋನ್ ಮಾಡ್ಬಿಟ್ಟಿದ್ದಾಳೆ ನೋಡು. ಶೋ ಅಜ್ಜಿ ಫೋನ್ ಎತ್ತೋ ಬದಲು ಬರೀ ಮಾತಾಡ್ತಾನೆ ಇದೀರಲ್ಲ, ಕೊಡಿರಿ ಅಂತ ಹೇಳಿ ಗುಂಡಣ್ಣ ಕಾಲ್ ನ ರಿಸೀವ್ ಮಾಡ್ತಾರೆ. ಹಾಗೆ ಇಲ್ಲಿ ತನ್ವಿ ಏನೋ ಹೇಳ್ತಾರೆ, ಗುಂಡಣ್ಣ ಬೇಜಾರಾಗ್ತಾರೆ. ಹಾಗೆ ಬೇಜಾರ್ ಮಾಡ್ಕೊಂಡು ಫೋನ್ ನ ಭಾಗ್ಯಂಗ್ ಕೊಡ್ತಾರೆ ಗುಂಡಣ್ಣ. ಹಲೋ ಅಮ್ಮ ಅಂತ ಹೇಳಿ ಇಲ್ಲಿ ತನ್ವಿ ಕಣ್ಣೀರಾಗಕ್ಕೆ ಶುರು ಮಾಡ್ತಾರೆ. ಆಗ ಭಾಗ್ಯ ಅಂತೂ ತನ್ವಿ ಧ್ವನಿ ಕೇಳಿ ಅಳದಿಕ್ಕೆ ಶುರು ಮಾಡ್ತಾರೆ. ಯಾಕಮ್ಮ ಸುಮ್ನೆ ಇದ್ಯಾ, ಮಾತಾಡು ಅಮ್ಮ, ಮಾತಾಡಮ್ಮ ಅಂತ ತನ್ವಿ ಹೇಳ್ತಾರೆ. ಏನ್ ಮಾಡ್ತಿದ್ಯಾ ಬಂಗಾರಿ ಅಂತ ಭಾಗ್ಯ ಕೇಳ್ತಾರೆ. ಅಮ್ಮ ಅಂತ ಹೇಳಿ ಇಲ್ಲಿ ತನ್ವಿ ಹೇಳ್ತಿದೆ. ಏನೈತೆ ಬಂಗಾರಿ, ಏನೋ ಟೆನ್ಷನ್ ಅಲ್ಲಿ ಇರೋ ತರ ಇದೆ ಅಂತ ಇಲ್ಲಿ ಭಾಗ್ಯ ಕೇಳ್ತಾರೆ. ಸುಳ್ಳಮ್ಮ, ಎಲ್ಲ ಸುಳ್ಳು ಅಂತ ತನ್ವಿ ಹೇಳ್ತಾರೆ. ಏನ್ ಸುಳ್ಳೆ ಅಂತ ಇಲ್ಲಿ ಭಾಗ್ಯ ಹೇಳ್ತಾರೆ. ಶ್ರೇಷ್ಠ ಆಂಟಿ ನನ್ ಮೇಲೆ ತೋರ್ಸಿದಂತ ಕಾಳಜಿ ಪ್ರೀತಿ ಎಲ್ಲ ಸುಳ್ಳಮ್ಮ. ಅಪ್ಪ ಕೆಲ್ಸದ ಮೇಲೆ ಮನೆಯಿಂದ ಆಚೆ ಹೋಗ್ತಿದಂಗೆ ಅವ್ರ ಬಿಹೇವಿಯರ್ ಅಲ್ಲಿ ತುಂಬಾ ಡಿಫ್ರೆನ್ಸ್ ಕಾಣಿಸ್ತಿದ್ಯಮ್ಮ. ಅವರು ಇಷ್ಟ ದಿನ ಪಪ್ಪ ಇದ್ರು ಅನ್ನೋ ಒಂದೇ ಒಂದ್ ಕಾರಣಕ್ಕೆ ಇಷ್ಟೆಲ್ಲ ನಾಟಕ ಮಾಡಿದ್ರು ಅಂತ ಅನಿಸ್ತಿದ್ಯಮ್ಮ. ಇವತ್ತು ಹಾಗೆ ಮಾಡಿದ್ರು ಅಂತ ಹೇಳಿ ತನ್ವಿ ಕಣ್ಣೀರಾಗ್ತಾರೆ. ಏನ್ ಮಾಡಿದ್ಲು ತನ್ವಿ ಅಂತ ಭಾಗ್ಯ ಕೇಳ್ತಾರೆ. ಹಾಗೆ ಇಲ್ಲಿ ತನ್ವಿ ಬೆಳಗ್ಗೆ ಶ್ರೇಷ್ಠ ಮನೆಯಿಂದ ಲಾಕ್ ಮಾಡ್ಕೊಂಡು ಕಾಲೇಜಿಗೆ ಡ್ರಾಪ್ ಮಾಡದೆ ಹೋಗಿದ್ದು. ಹಾಗೆ ಕಾಲ್ ಮಾಡಿದಾಗ ಕುಡಿದ್ ಮತ್ತಲ್ಲಿ ಮನೆಗೆ ಯಾವಳೋ ಬಂದು ಒಕ್ಕಿಸ್ಕೊಂಡಿದ್ದಾಳೆ. ಪ್ರತಿಯೊಂದನು ಇಲ್ಲಿ ಭಾಗ್ಯಂಗೆ ತನ್ವಿ ಹೇಳ್ಬಿಡ್ತಾರೆ. ನನ್ಗೆ ತುಂಬಾ ಹೊಟ್ಟೆ ಹಸಿತಿದ್ಯಮ್ಮ, ಏನಾದ್ರೂ ತಿನ್ಕೊಂಡ್ ಬರೋಣ ಅಂತ ಹೇಳಿದ್ರೆ ನನ್ನ ಹತ್ರ ದುಡ್ಡಿಲ್ಲ ಅಮ್ಮ. ಮನೇಲೆ ಅಡಿಗೆ ಮಾಡ್ಕೊಳ್ಳೋಣ ಅಂತ ಹೇಳಿದ್ರೆ ಮನೆ ಕೀ ಕೂಡ ಇಲ್ಲ ಅಮ್ಮ. ಒಂದ್ ವೇಳೆ ಕೀ ಇದ್ರು ಅಡಿಗೆ ಮನೇಲಿ ಏನು ಇರಲ್ಲ ಅಮ್ಮ. ಶ್ರೇಷ್ಠ ಆಂಟಿ ಕರೆಕ್ಟ್ ಆಗಿ ರೆಸ್ಪಾನ್ಸ್ ಮಾಡ್ತಿಲ್ಲಮ್ಮ, ಪ್ಲೀಸ್ ಅಮ್ಮ ಏನಾದ್ರೂ ಮಾಡಮ್ಮ ಅಂತ ತನ್ವಿ ಹೇಳ್ತಾರೆ. ಬಂಗಾರಿ ನೀನೇನು ಯೋಚನೆ ಮಾಡ್ಬೇಡ, ನಿನ್ನ ಕರ್ಕೊಂಡು ಹೋಗಕ್ಕೆ ನಾನು ಬರ್ತೀನಿ, ಸ್ವಲ್ಪ ಹೊತ್ತಲ್ಲಿ ನಾನು ನಿನ್ನ ಕರ್ಕೊಂಡು ಹೋಗಕ್ ಬರ್ತೀನಿ, ಅಳ್ಬೇಡ ಬಂಗಾರಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ಭಾಗ್ಯ. ತನ್ವಿ ಅಂತೂ ತುಂಬಾ ಖುಷಿ ಆಗ್ತಾರೆ. ಭಾಗ್ಯ ನಿಜವಾಗ್ಲೂ ತನ್ವಿನ ಕರ್ಕೊಂಡ್ ಬರಕ್ ಹೋಗ್ತಿದ್ಯಾ ಅಂತ ಸುನಂದ ಕೇಳ್ತಾರೆ. ಎಷ್ಟೇ ಆದ್ರೂ ನನ್ ಮಗಳಲ್ವಮ್ಮ, ಎಷ್ಟೇ ಜಗಳ ಆಡಿದ್ರು ಅವಳು ನನ್ ಮಗಳೇ ಅಲ್ವಾ, ಖಂಡಿತವಾಗ್ಲೂ ಕರ್ಕೊಂಡ್ ಬರ್ತೀನಿ ಅಂತ ಭಾಗ್ಯ ಹೇಳ್ತಾರೆ. ನನ್ಗೆ ಗೊತ್ತಿತ್ತಮ್ಮ ನೀನು ಅಕ್ಕನ ಕರ್ಕೊಂಡ್ ಬಂದೆ ಬರ್ತೀಯ ಅಂತ, ಪ್ಲೀಸ್ ಅಮ್ಮ ನಾನು ಜೊತೆ ಬರ್ತೀನಿ ಅಂತ ಗುಡ್ಡಣ್ಣ ಹೇಳ್ತಾರೆ. ಸರಿ ಅಂತ ಭಾಗ್ಯ ಒಪ್ಕೋತಾರೆ. ಅದೇ ಸಮಯಕ್ಕೆ ಧರ್ಮ ಬರ್ತಾರೆ. ಏನಮ್ಮ ಭಾಗ್ಯ ಯಾವ ಕಡೆ ಹೊರಟಿದ್ಯಾ, ಅದು ನಮ್ಮ ಚೋಟಾ ಸಾಬ್ನ ಕರ್ಕೊಂಡು ಅಂತ ಧರ್ಮ ಹೇಳ್ತಾರೆ. ಒಂದು ಗುಡ್ ನ್ಯೂಸ್ ಇದೆ ಅಂತ ತನ್ಮಯ ಹೇಳ್ತಾರೆ. ಏನ್ ಚೋಟಾ ಬಾಸ್ ಅದು ಅಂತ ಇಲ್ಲಿ ಧರ್ಮ ಅವರು ಕೇಳ್ತಾರೆ. ಅಕ್ಕನ ಕರ್ಕೊಂಡ್ ಬರಕ್ಕೆ ಹೋಗ್ತಿದೀವಿ ತಾತ, ನಾನು ಮತ್ತೆ ಅಮ್ಮ ಅಂತ ಗುಂಡಣ್ಣ ಹೇಳ್ತಾರೆ. ಧರ್ಮ ಅವರು ಖುಷಿ ಆಗ್ತಾರೆ. ಏನ್ ಮಗಳೇ ಇದಕ್ಕಿದಾಗೆ ಮನ ಪರಿವರ್ತನೆ ಆಗಿದ್ದು ಅಂತ ಧರ್ಮ ಅವರು ಕೇಳ್ತಾರೆ. ತನ್ವಿನೇ ಫೋನ್ ಮಾಡಿ ಅಲ್ಲೇನೋ ಅವಳಿಗೆ ಕಷ್ಟ ಆಗ್ತಿದೆ ಅಂತ ಹೇಳ್ತಿದ್ದಾಳೆ. ಎಷ್ಟೇ ಆದ್ರೂ ಮಗಳಲ್ವಾ, ಕರಳು ಸಂಬಂಧ ಹೇಗೆ ಮರೆಯಕ್ಕಾಗತ್ತೆ ಬೀಗ್ರೆ ಅಂತ ಹೇಳ್ತಾರೆ. ಸರಿ ಮಾವ, ನಾನ್ ಹೋಗಿ ಕರ್ಕೊಂಡ್ ಬಂದು ಆಮೇಲೆ ಎಲ್ಲಾನು ಹೇಳ್ತೀನಿ ಅಂತ ಹೇಳಿ ಭಾಗ್ಯ ಗುಂಡಣ್ಣನ ಕರ್ಕೊಂಡು ಹೋಗ್ತಾರೆ. ಆ ಕಡೆ ಆದಿಗೆ ಗೆಲ್ತಿ ಹೇಳಿದ್ದು ಸರಿಯಾಗೇ ಇದೆ, ನಾನ್ ಯಾಕೆ ಇದನ್ನೆಲ್ಲ ಮುಂಚೆನೆ ಯೋಚನೆ ಮಾಡ್ಲಿಲ್ಲ. ಭಾಗ್ಯ ಅವರೇ ಒಬ್ಬ ಲೈಫ್ ಪಾರ್ಟ್ನರ್ ಅವಶ್ಯಕತೆ ಇದೆ, ನಾನು ಒಬ್ಬ ಫ್ರೆಂಡ್ ಆಗಿ ಇಟ್ಕೊಂಡು ಅವ್ರಿಗೆ ಸಮಾಧಾನ ಮಾಡೋ ಕೆಲಸ ನಾನ್ ಮಾಡ್ಬೇಕಾಗಿತ್ತು. ಅವತ್ತು ಭಾಗ್ಯ ಅವ್ರಿಗೆ ಏನ್ ಗಿಫ್ಟ್ ಕೊಡ್ಬೇಕು ಅಂತ ಹೇಳಿ ಅಷ್ಟೆಲ್ಲ ಯೋಚನೆ ಮಾಡ್ದೆ. ಕೊನೆಗೆ 25 ಲಕ್ಷ ಕೊಟ್ಟೆ. ಅದನ್ನ ಕೊಡೋ ಬದಲು ಅವ್ರು ಕಳ್ಕೊಂಡಂತ ಪ್ರೀತಿನ ಮನ್ಸಲ್ಲಾಗಿರೋ ನೋವನ್ನ ನಾನು ಸರಿ ಮಾಡ್ಬೇಕಾಗಿತ್ತು. ನಾನು ಭಾಗ್ಯ ಅವ್ರಿಗೆ ಮಾಡೋ ಹೆಲ್ಪ್ ಇವಾಗ್ಲೂ ಕಾಲ ಮಿಂಚಿಲ್ಲ, ಎಲ್ಲಾನು ಸರಿ ಮಾಡ್ಬೇಕು. ಈಗ್ಲೂ ನಾನ್ ಎಲ್ಲಾನು ಸರಿ ಮಾಡ್ಬೋದು, ಇನ್ನು ನಾನ್ ಕಾದು ಪ್ರಯೋಜನ ಇಲ್ಲ. ಗೆಲ್ತೀನಿ ಎಲ್ಲಾನು ನನ್ನ ಹತ್ರ ಹೇಳ್ಕೊಂಡಿರೋ ಕಾರಣದಿಂದ ಇದ್ರ ಬಗ್ಗೆ ನಂಗೆ ತುಂಬಾ ಕ್ಲಾರಿಟಿ ಸಿಕ್ಕಿದೆ. ಇದನ್ನ ಮಾಡ್ಬೋದಾ, ಭಾಗ್ಯ ಒಪ್ಕೋತಾರ ಅನ್ನೋ ಒಂದು ಸಣ್ಣ ಸಂದೇಹ ಇತ್ತು. ಆದ್ರೆ ಈಗ ಅವ್ರ ಅತ್ತೆನೆ ಎಲ್ಲ ಕೊಂಡಿರೋ ಕಾರಣದಿಂದ ಇದೊಂದೇ ನನ್ನ ಗೋಲ್ ಆಗಿರ್ಬೇಕು. ಇದಾದ್ರೆ ಮಾತ್ರ ನನ್ನ ಮತ್ತೆ ಭಾಗ್ಯ ನಡುವೆ ಅರ್ಧಾಡ್ತಿರೋ ರೂಮರ್ಸ್ ಗಳಿಗೆ ಒಂದು ಬ್ರೇಕ್ ಬಿದ್ದೆ ಬೀಳುತ್ತೆ. ಭಾಗ್ಯ ಅವರು ಏನೆಲ್ಲ ಕಳ್ಕೊಂಡಿದ್ದಾರೆ ಅದೆಲ್ಲಾನು ಮತ್ತೆ ನಾನು ಅವ್ರಿಗೆ ವಾಪಸ್ ಕೊಡ್ಲೇಬೇಕು. ಅವರು ಕಣ್ಣೀರು ಆಗ್ತಿರೋ ತರ ನಾನು ನೋಡ್ಕೋಬೇಕು. ಇಷ್ಟಿನ ಆಗಿರೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅವರ ಡೆಡಿಬಲ್ ಪಾಸ್ಟ್ ಅದೆಲ್ಲ ಮತ್ತು ಹೊಸ ಜೀವನ ಶುರು ಆಗೋ ಹಾಗೆ ನಾನು ಮಾಡ್ಲೇಬೇಕು. ಇದೇ ನನ್ ಗೋಲ್ ಆಗ್ಬೇಕು. ಎಸ್, ಇದೆಲ್ಲ ಆಗ್ಬೇಕು ಅಂತ ಹೇಳಿದ್ರೆ ಭಾಗ್ಯ ಲೈಫ್ ಅಲ್ಲಿ ಒಬ್ಬ ಲೈಫ್ ಪಾರ್ಟ್ನರ್ ಬರ್ಲೇಬೇಕು. ಅಂದ್ರೆ ಭಾಗ್ಯ ಮತ್ತೆ ಅವ್ರ ಗಂಡನ ಒಂದ್ ಮಾಡ್ಲೇಬೇಕು. ಇದೇ ಕರೆಕ್ಟ್ ಆಗಿರೋ ಡಿಸಿಷನ್ ಅಂತ ಆದಿ ಹೇಳ್ತಾರೆ. ಸಂಚಿಕೆ ಮುಕ್ತ ಆಗಿರುತ್ತೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.